ಕಾಲದಲ್ಲಿ ಇಟ್ಟವ. ಈ ತ್ರಿವಿಕ್ರಮ ಅನ್ನೋ ಶಬ್ದ ನೀವು ಎಷ್ಟು ಬೇಕಾದ್ರೂ ಬೆಳೆಸ್ಕೊಳ್ಬಹುದು. 3 ವೇದಗಳಲ್ಲಿ ಕಾಣಿಸಿಕೊಳ್ಳುವವ, 3 ಕಾಲದಲ್ಲಿಯೇ. ಅಂದ್ರೆ ನಮಗೆ ಭೂತದಲ್ಲಿ, ವರ್ತಮಾನದಲ್ಲಿ ಗೊತ್ತಿಲ್ಲ, ಭವಿಷ್ಯ ಅಂತೂ ಭವಿಷ್ಯದಲ್ಲಿ ಇರುತ್ತೆ. ಆದ್ರೆ ಪರಮಾತ್ಮನ ವಿಕ್ರಮ ಸ್ಥಿತಿ ಹೇಗೆ ಅಂದ್ರೆ ವಿಶಿಷ್ಟವಾದ ಕ್ರಮ ಅದು. ಅವನು ವರ್ತಮಾನದಲ್ಲಿ ಇರುವಾಗ್ಲೇ ಭೂತದಲ್ಲೂ ಇದ್ದಾನೆ, ಭೂತದಲ್ಲಿರುವಾಗ್ಲೇ ಭವಿಷ್ಯತ್ತಿನಲ್ಲೂ ಇದ್ದಾನೆ. ಅವನು 3 ಕಾಲವನ್ನ ತನ್ನ ಎದುರಿಗೆ ತಂದುಕೊಳ್ಳುವ ನೈಪುಣ್ಯ ಅವನಿಗಿದೆ. ಅದನ್ನಾಗ ಅವನನ್ನ ತ್ರಿವಿಕ್ರಮ ಅಂದ್ರು. 3 ಅವಸ್ಥೆಗಳಲ್ಲಿ ಹೆಜ್ಜೆ ಇಟ್ಟವನು ವಿಶ್ವ ತೈಜಸ ಪ್ರಾಜ್ಞ ಅನ್ನುವ ಆ ರೂಪದಲ್ಲಿ. 3 ವೇದಗಳಲ್ಲಿ ಋಕ್ಯಜು ಸಾಮ ಅನ್ನುವ 3 ವೇದಗಳಲ್ಲೂ ತನ್ನ ಸ್ವರೂಪವನ್ನ ಪ್ರಕಟಿಸಿದವ. ಹೀಗೆ ನೀವು ಎಷ್ಟು ಬೇಕಾದ್ರೂ ಆ 3 ಅನ್ನೋದರ ಹಿನ್ನೆಲೆಯನ್ನಿ ಅನುಸಂಧಾನ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ತ್ರಿವಿಕ್ರಮ, ನಿಷ್ಕ್ರಮ. ಕೆಲವೊಂದ್ಸರ್ತಿ ನಿಷ್ಕ್ರಿಯನಾಗಿರ್ತಾನೆ, ಏನು ಕ್ರಮ ಕೈಗೊಳ್ಳುವುದೇ ಇಲ್ಲ. ನಾವ್ ಅನ್ಕೋತೇವೆ, ದೇವ್ರು ಏನು ಮಾಡ್ತಿಲ್ಲ ಅಂದ್ರೆ ಅವನು ಔದಾಸೀನ ಮಾಡ್ತಿದ್ದಾನೆ ಅಂತ. ಆದ್ರೆ ಆ ನಿಷ್ಕ್ರಮನೇ ಮುಂದಿನ ಅನೇಕ ಕ್ರಮಗಳಿಗೆ ಪೂರ್ವಪೀಠಿಕೆ. ಅದು ಏನ್ ಮಾಡ್ಬೇಕು ಅಂತ ಇರುತ್ತೋ ಅದು ಆಗ್ಲೇ ಹೆಚ್ಚು ನಿರ್ಧಾರಕ್ಕೆ ಬರುದು. ತ್ರಿವಿಕ್ರಮ, ನಿಷ್ಕ್ರಮ. ಅವನು ಮಲಗಿದ್ದಾಗ್ಲೇ ಜಗತ್ತಿನಾದ್ಯಂತ ಓಡಾಡ್ತಿರ್ತಾನೆ. ಅವನು ಓಡಾಡ್ತಾ ಇದ್ದಾಗ್ಲೇ ಯಾವುದೇ ಕಾರ್ಯವನ್ನು ಮಾಡದಂತೆ ಮಲಗಿರ್ತಾನೆ. ಅದು ಅವನಿಗೆ ಮಾತ್ರ ಸಾಧ್ಯ ಆಗುವ ಒಂದು ವಿಶಿಷ್ಟವಾದ ಕಾರ್ಯ. ತ್ರಿವಿಕ್ರಮ, ನಿಷ್ಕ್ರಮ, ವಿಕ್ರಮ. ತ್ರಿವಿಕ್ರಮ ಅಂದಾಗ 3 ಆಯ್ತು. ವಿಕ್ರಮ ಅಂತಂದಾಗ ಒಮ್ಮೆ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಸರಿಸದವ, ನಿರ್ಧಾರ ತೆಗೆದುಕೊಂಡ ಮೇಲೆ ಅದು ದೃಢವಾಗಿ ವ್ಯವಸ್ಥೆಗೆ ತರುವಂತೆ ಮಾಡುವವ ವಿಕ್ರಮ. ಒಂದೇ ಓ ಭಗವಂತನೇ, ನಿನಗೆ ನಮನಗಳು, ಸ್ತುತಿ ಮಾಡ್ತಾ ಇದ್ದೇನೆ, ತಲೆಬಾಗಿದ್ದೇನೆ, ಶರೀರವನ್ನ ನಿನ್ಗೆ ಒಪ್ಪಿಸಿದ್ದೇನೆ, ವಂದಿಸುತ್ತೇನೆ. ಸುಕ್ರಮ, ಸಂಕ್ರಮ, ಹುಂಕೃತ ವಕ್ರ. ಸುಕ್ರಮ, ಅವನ ಪ್ರತಿಯೊಂದು ಹೆಜ್ಜೆಯೂ ಕೂಡ ಶೋಭನವಾದ ಕ್ರಮ. ಅವನು ಯಾವತ್ತೂ ಕೂಡ ಅಯ್ಯೋ ಇದೊಂದು ಯಾಕಾದ್ರೂ ಮಾಡ್ಬೇಕೋ ಅಂತ ಬೇಸರದಿಂದ ಮಾಡುವಂತದ್ದು ಇಲ್ಲವೇ ಇಲ್ಲ. ಏನನ್ನೇ ಮಾಡಿದ್ರು ಅತ್ಯಂತ ಪ್ರಶಸ್ತವಾದ ಸ್ವರೂಪಕ್ಕೇನೆ ಅದನ್ನ ತಗೊಂಡು ಹೋಗುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡುವನಾದ್ರಿಂದಾಗಿ ಸುಕ್ರಮ, ಸಂಕ್ರಮ ಅದು ಚೆನ್ನಾಗಿ ಮುಂದುವರಿಯುವಂತೆ ಮಾಡ್ತಾನೆ. ಕೇವಲ ತಾನು ಮಾಡಿ ನನ್ ಕೆಲ್ಸ ಆಯ್ತಪ್ಪ ನೀವೇನಾದ್ರೂ ಮಾಡಿ ಅಂತ ಬಿಡಲ್ಲ. ಅದನ್ನ ಮುಂದೆ ಸಂಕ್ರಮಣಗೊಳ್ಳುವುದಕ್ಕೆ ಬೇಕಿರುವ ತಾನು ಹೊರಡುವಾಗ್ಲೂ ಉದ್ಧವನಿಗೆ ಉಪದೇಶ ಮಾಡಿ ಹೊರಟ, ಮೈತ್ರೇಯರಿಗೆ ಉಪದೇಶ ಮಾಡಿ ಹೊರಟ ಕೃಷ್ಣ. ಅದು ಸಂಕ್ರಮಣಗೊಳ್ಬೇಕು ಜ್ಞಾನ. ಒಂದೇ ಕಡೆ ನೆಲೆ ಊರಿ ನಿಂತ ನೀರಾಗಿ ಅದು ನಂಜಾಗಬಾರದು. ಅದು ಪಾಚಿ ಹಿಡಿದು ನೀರು ಅನುಪಯುಕ್ತ ಆಗಬಾರದು. ಜ್ಞಾನ ನಿರಂತರ ಚಲನಶೀಲ ಅನ್ನುವುದನ್ನ ತೋರಿಸ್ಲಿಕ್ಕೋಸ್ಕರ ಕೃಷ್ಣ ಪರಶುರಾಮ ಅವತಾರದಲ್ಲಿ ಎಷ್ಟೋ ಉಪದೇಶ ಮಾಡಿದ್ದಾನೆ. ಎಷ್ಟೋ ಜನ ಶಿಷ್ಯರಿದ್ರು ಅವನಿಗೆ. ಅಕೃತವರ್ಣ, ವೀತಿಹೋತ್ರ ಅವರೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಲೋಕದಲ್ಲಿ ತಮ್ಮ ಅರಿವನ್ನ ಹಂಚಿಕೊಂಡಾಗ ಅವರು ನಮಗೆ ಪರಶುರಾಮನಿಂದ ಈ ತಿಳಿವು ಬಂತು ಅಂತ ಹೇಳುವ ಮಾತು ನಾವು ನೋಡ್ತೇವೆ. ಹಾಗೆ ಎಲ್ಲ ಅವತಾರದಲ್ಲೂ, ರಾಮಾವತಾರದಲ್ಲೂ ಅನೇಕ ಸಂಗತಿಗಳನ್ನ ಲಕ್ಷ್ಮಣನ ಜೊತೆಗೆ ಹಂಚಿಕೊಳ್ತಾನೆ. ಅದು ಶೇಷನ ಮೂಲಕ ಜಗತ್ತಿಗೆ ಪರಮಾತ್ಮನಿಂದ ಬಂದ ಹಾಗೆ ಇಲ್ಲೂ ಕೂಡ ಲೋಕದಲ್ಲೂ ಅಂತಹ ಅರಿವಿನ ಸಂಖ್ಯೆಯನ್ನು ನಾವು ನೋಡುತ್ತೇವೆ. ಹುಂಕೃತ ವಕ್ರ, ಹುಂಕಾರ ಮಾಡುವ ಮೋರೆಯವನು. ಆಗಬೇಕೆಲ್ಲ ಅಂದಾಗ ಅವನ ಹುಂಕಾರವೇ ಸಾಕು ಎಲ್ಲ ಕಾರ್ಯವನ್ನು ನಡೆಸಲಿಕ್ಕೆ. ಅದಕ್ಕೆ ಮತ್ತೆ ಅವನು ಪ್ರತ್ಯೇಕವಾಗಿ ತಾನೇ ಗಂಟು ಮೂಟ ಕಟ್ಟಿಕೊಂಡು ಇಲ್ಲಿಗೆ ಬಂದು ಕೈ ಹಿಡಿದು ಮಾಡ್ರಪ್ಪೋ ನಿಮ್ಮನ್ನ ನಾನು ಮಾಡ್ತಾ ಇದ್ದೇನೆ ನಿಮ್ ಜೊತೆಗೆ ಅಂತ ಒದ್ದಾಡ್ಬೇಕಾದ ಅಗತ್ಯ ಇಲ್ಲ. ಅವನು ಹುಂಕಾರಗೈದಾಗ್ಲೇ ಚೆನ್ನಾಗಿ ಆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ. ಆದ್ರಿಂದಾಗಿ ಲೋಕದ ಕ್ರಮವನ್ನ ಚೆನ್ನಾಗಿ ಪಾಲಿಸುವಂಥವನನ್ನ ಅಥವಾ ಎಲ್ಲರನ್ನು ಚೆನ್ನಾಗಿ ಪಾಲನೆಗೊಳ್ಳುವಂತೆ ತನ್ನ ಅಧಿಕಾರವಾಣಿಯನ್ನ ಚಲಾಯಿಸುವವನನ್ನ ವಂದಿಸುತ್ತೇನೆ. ವಾಮನ ವಾಮ ಅಂದ್ರೆ ಉತ್ತಮವಾದದ್ದು, ವಾಮಂ ನಯತಿ ಉತ್ತಮವಾದ ಕಡೆಗೆ ಸಾಗಿಸುವವನು, ಉತ್ತಮ ರೂಪವನ್ನ ಕೊಡುವವನು.
ವಾಮಾಚಾರವನ್ನ ಅಪನಯತಿ, ನಾಶ ಮಾಡ್ತಾನೆ, ಕೆಟ್ಟ ಆಲೋಚನೆಗಳನ್ನ ಕಳೀತಾನೆ. ಅದರಿಂದಾಗಿ ಅವನನ್ನ ವಾಮನ ವಾಮನ ಅಂತ 2 ಸರ್ತಿ ಸಂಬೋಧನೆ ಮಾಡಿ ಹೇಳುವ ಉದ್ದೇಶ ವಾಮನ ವಾಮನ ಎಲೈ ತಿಳುವಳಿಕೆಯನ್ನ, ಒಳ್ಳೆಯ ತಿಳುವಳಿಕೆಯನ್ನ ಸರ್ವದಾ ನೀಡುವಂಥವನೇ. ಭಾಮನ ತಾನು ಭಾಮನ ಒಂದೇ. ಭಾಮ ಅಂತಂದ್ರೆ ಗಟ್ಟಿತನ, ಧೈರ್ಯ, ಧೃತಿ. ಭಾನುದಕ್ಕೆ ಸುಮಾರು 28 ಅರ್ಥಗಳನ್ನ ಧಾತುಗಳ ರೂಪದಲ್ಲಿ ಆಚಾರ್ಯರು ಭಾ 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 ಅಂತ ಒಂದು 28 ಅಕ್ಷರದ ಒಂದು ಪದ್ಯದಲ್ಲಿ ಏನು ಅಭಿಪ್ರಾಯದಲ್ಲಿ ಆ ಪದ್ಯ ಮಾಡಿದ್ದಾರೆ ಅನ್ನೋದನ್ನ ನರಹರಿ ತೀರ್ಥರು ಬಿಡಿಸಿ ಹೇಳಿದ ತನಕ ಗೊತ್ತೇ ಆಗಲ್ಲ. ಸುಮ್ನೆ ನಾವು ಏನೋ ಬಾಬಾ ಬಾಬಾ ಅಂತ ಬಾಯ್ ಬಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀವಿ, ಏನು ವಿಶೇಷ ಅನ್ಸಲ್ಲ. ಆ ಅರ್ಥ ಇದೆ ಅದಕ್ಕೆ, ಆಚಾರ್ಯ ಗೊತ್ತು, ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನು ಬಿಟ್ಬಿಡ್ತೇವೆ. ಆದ್ರೆ ತುಂಬಾ ಸುಂದರವಾದ ಅರ್ಥದಲ್ಲಿ ಭಾಮನ ಶಬ್ದವನ್ನು ಕೂಡ ಆಚಾರ್ಯರಿಲ್ಲಿ ರಕ್ಷಣೆ ಮಾಡುವನು ಅಂತ ಅರ್ಥ. ದುಷ್ಟರನ್ನ ನಿಗ್ರಹಿಸುವನು ಅಂತ ಅರ್ಥ. ಜೊತೆಗೆ ಬೆಳಕನ್ನ ಕೊಡುವನು. ಭಾರತ ಅನ್ನೋದಕ್ಕೆ ಏನರ್ಥವೋ ಅದೇ ರೀತಿ ಭಾಮ ನಯತಿ, ಭರ್ಮ ಕರ್ಮದ ಲೋಪದೋಷಗಳನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಂಥವನಿಗೆ ಒಂದೇ. ಸಾಮನ ಸೀಮನ ಶಾಮನ ಸಾನೋ, ನಮ್ಮ ಸಮಾಧಾನದಿಂದಲೇನೆ ಜೀವನವನ್ನು ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನ ತುಂಬುವವನು, ಸೀಮೆಯನ್ನ ಮುಟ್ಟಿಸುವವನು. ಸೀಮಾಂ ನಯತಿ, ನಮಗೆ ನಾವು ಯಾವ ಸೀಮೆಗೆ ಹೋಗಿ ಮುಟ್ಟಬೇಕು, ಯಾವ ಗಡಿಗೆ ಹೋಗಿ ಮುಟ್ಟಬೇಕು, ಆ ಗಡಿಯನ್ನು ಮುಟ್ಟಿಸುವವನು ಅವನೇ. ಆಮೇಲೆ ಶಾಮನ ಸಾನು, ಶಮ ಬುದ್ಧಿಯನ್ನ, ಶಮತೆಯನ್ನ, ಸಮಾಧಾನ ಶಾಂತಿಯನ್ನ ಕೊಡುವವನು ಅವನೇ. ಆದ್ರಿಂದಾಗಿ ಸಾನು ಅಂತಂದ್ರೆ ತುದಿ ಅಂತ ಅರ್ಥ. ಪರ್ವತಗಳ ಸಾನು ಅಂದ್ರೆ ಇಡೀ ಜಗತ್ತಿನ ಎಲ್ಲದರ ತುತ್ತ ತುದಿ ಅವನು. ಅರಿವಿನಿಂದ ತಗೊಂಡ್ರೆ ಅವನೇ ತುತ್ತ ತುದಿ, ಕ್ರಿಯೆಯಿಂದ ತಗೊಂಡ್ರೆ ಅವನೇ ತುತ್ತ ತುದಿ, ದಯೆಯಿಂದ ತಗೊಂಡ್ರೆ ಅವನೇ ತುತ್ತ ತುದಿ. ಯಾವುದೇ ಗುಣದಿಂದ ಗಮನಿಸಿದ್ರು ಅವನ ಹಾಗೆ ತುತ್ತ ತುದಿಯಲ್ಲಿರುವ ಮತ್ತೊಬ್ಬ ನಮಗೆ ಕಣ್ಣಿಗೆ ಲೋಕಕ್ಕೆ ಸಿಗುದಿಲ್ಲ. ಅಂದಾಗಿ ಭಾಮ ಸಾನೋ ಅಂತ ಸುದಿ ಅನ್ನೋ ಅರ್ಥದಲ್ಲಿ ಅವನನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ಅದನ್ನ ಕನ್ನಡದ ಅನುವಾದ ಹೀಗಿದೆ: ಕ್ರಮ ಮೀರಿದ ವಿಕ್ರಮನಿಗೆ ಸೃಷ್ಟಿ ಕ್ರಮ ಪಾಲಿಸುವಗೆ, ಹೂಂಕರಿಸುತ್ತ ಸಂಹರಿಪಗೆ ತ್ರೈವಿಕ್ರಮನಿಗೆ ನಮನಂ. ಸಾಮಪ್ರಿಯನೆ ಚೆಲುವನೆ, ಓ ವಾಮನ ವಾಮನ, ಕೊನೆ ತೋರುವ ಕೊನೆಯಲ್ಲಿಹ ಶಾಂತಿಪ್ರದನಿಗೆ ನಮನಂ. ಶಾಂತಿಯನ್ನ ಕೊಡುವಂತವನಿಗೆ ಕೊನೆಯಲ್ಲಿರುವಂತವನು. ಕೊನೆಯ ಅಂದ್ರೆ ಸಾನು ಅಂತ ಅರ್ಥ. ಅದು ಎಲ್ಲ ಶಬ್ದಗಳು ಕನ್ನಡದಲ್ಲಿ ಹಾಗೆ ಅನುವಾದ ಮಾಡಿಟ್ಟಿದ್ದಾರೆ. ಅವನು ಎಲ್ಲರ ನಿಯಮಗಳನ್ನ ಮೀರಿದವ. ಕ್ರಮ ಮೀರಿದ ವಿಕ್ರಮನಿಗೆ ಸೃಷ್ಟಿ ಕ್ರಮ ಪಾಲಿಸುವಗೆ, ಸೃಷ್ಟಿಯ ಕ್ರಮವನ್ನು ಸುಕ್ರಮ, ಅವನು ಚೆನ್ನಾಗಿ ಕ್ರಮವನ್ನು ಪಾಲಿಸ್ತಾನೆ. ಅವನು ಹುಂಕರಿಸುತ್ತ ಸಂಹರಿಪಗೆ, ಹುಂಕೃತ ವಕ್ರ, ಹುಂಕಾರದಿಂದಲೇ ಸಂಹಾರ ಮಾಡುವಂತಹ ಶಕ್ತಿಯಾದ ತ್ರೈವಿಕ್ರಮನಿಗೆ ನಮನಂ. ಸಾಮನ, ಸಾಮಪ್ರಿಯ, ಸಾಮವ ಗಾನಕ್ಕೆ ಕಿವಿ ಕೊಡುವವ, ವೇದಾನಾಂ ಸಾಮವೇದೋಸ್ಮಿ ಅಂತ. ಚೆಲುವನೆ, ಅತ್ಯಂತ ಚೆಲುವಿನ ಮೂರ್ತಿ ಭಾಮನ ಅಂತ. ಭಾಮನ ಅಂತ ಅನ್ನೋದು ಸೌಂದರ್ಯ ಅನ್ನೋ ಅರ್ಥದಲ್ಲಿ ಪ್ರಯೋಗ ಇದೆ. ವಾಮನಿ ಮತ್ತು ಭಾಮನಿ ಅಂತನ್ನುವ 2 ರೂಪಗಳಿಂದ ನಮ್ಮ ಕಣ್ಣುಗಳಲ್ಲಿ ನೆಲೆಸಿ ಕಣ್ಣಿಗೆ ಕಾಣುವಂತೆ ಮತ್ತು ಕಣ್ಣು ನಮ್ಮನ್ನ ಚಂದ ಕಾಣುವಂತೆ ಮಾಡುವ ಶಕ್ತಿಯಾಗಿ ಇದ್ದಾನೆ. ಓ ವಾಮನ ವಾಮನ, ಸಾನೋ ಕೊನೆಯನ್ನ ಮುಟ್ಟಿಸುವ ಕೊನೆಯಲ್ಲಿಹ ಶಾಂತಿಪ್ರದನಾದ ಭಗವಂತನಿಗೆ ನಮಸ್ಕಾರ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತಷ್ಟು ಅಂಶಗಳನ್ನ ಮುಂದಿನ ಭಾಗಗಳಲ್ಲಿ ಗಮನಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.